ನಮ್ಮ ಕೋಲಾರ ಜಿಲ್ಲಾದ್ಯಂತ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿರುವಂಥ ವಿಷಯ ಈಗ ನಮ್ಮ ಕೋಲಾರ ಜಿಲ್ಲಾ ಮಟ್ಟದಲ್ಲಿ ಏನು ಚರ್ಚೆ ಆಗ್ತಾ ಇದೆ, ಹೆಲ್ಮೆಟ್ ಕಡ್ಡಾಯ ಅನ್ನೋ ವಿಚಾರ. ದಯವಿಟ್ಟು ಈಗೇನು ನಮ್ಮ ಅಧಿಕಾರಿಗಳು, ನಮ್ಮ SP ಸಾಹೇಬರು ನಿಖಿಲ್ ರವರ ನೇತೃತ್ವದಲ್ಲಿ ಈ ಒಂದು ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಒಂದು ಸುದ್ದಿಗೋಷ್ಠಿ ಮಾಡಿ ಹೆಲ್ಮೆಟ್ ಕಡ್ಡಾಯ ಅನ್ನೋ ಒಂದು ಸೂಚನೆ, ಒಂದು ಕಾನೂನು ಮಾಡಿದ್ದಾರೆ. ಅದು ಎಲ್ರಿಗೂ ನಮಗೆ ಅನುಕೂಲ ಆಗುವಂಥ ಒಂದು ವಿಚಾರ. ಯಾಕಂದರೆ ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ತುಂಬ ಏನು ಅಪಘಾತಗಳಲ್ಲೇ ಮರಣ ಹೊಂದ್ತಾ ಇದ್ದಾರೆ. ಅದು ನಮ್ಮ ಯುವಕರೆಲ್ಲ, ಯುವಕ ಮಿತ್ರರು. ಅದಕ್ಕೆ ಆ ಒಂದು ಅಪಘಾತಗಳನ್ನು ಕಡಿಮೆ ಮಾಡಿ, ಅಪಘಾತಗಳ ಆದ್ರೂ ನಮ್ಮ ಪ್ರಾಣಕ್ಕೆ ಹಾನಿ ಆಗದಿರೋ ಇರೋ ಥರ ಹೆಲ್ಮೆಟ್ ಕಡ್ಡಾಯ ಮಾಡಿರೋದು ಅದು ನಮ್ಮ ಒಳ್ಳೆಯದಕ್ಕೇ. ದಯವಿಟ್ಟು ಇದನ್ನು ಯಾರು ಅನ್ಯತಾ ಭಾವಿಸಬೇಡಿ. ಈಗ ನಮಗೂ ಈಗ ಇಲ್ಲಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಮಾಡಿದಾಗ ನಮಗೂ ಕರೆಗಳು ಬರ್ತಾ ಇದ್ದಾವೆ ಜಾಸ್ತಿ, ಈ ಥರ ನಮ್ಮನ್ನು ಹಿಡ್ಕೊತಾ ಇದ್ದಾರೆ ಹೆಲ್ಮೆಟ್ಟು ಇಲ್ಲ ಅಂತ ಹೇಳ್ಬಿಟ್ಟು. ದಯವಿಟ್ಟು ಇದಕ್ಕೆ ನಾವೂ ಹೇಳಿದ್ದೀವಿ, ಈ ಒಂದು ವಿಚಾರದಲ್ಲಿ ಬೇರೆ ಯಾವುದೇ ವಿಚಾರದಲ್ಲಿ ಬೇಕಿದ್ರೂ ನಿಮ್ಮ ಜೊತೆ ನಾವು ಬರ್ತೀವಿ. ಈ ಹೆಲ್ಮೆಟ್ ಕಡ್ಡಾಯ ವಿಚಾರದಲ್ಲಿ ಅವರೂ ನಮಗೊಂದು ಮಾಹಿತಿ ಕೊಟ್ಟಿದ್ದರು. ದಯವಿಟ್ಟು ನೀವು ಸಂಘಟನೆಗಳವರು ಇದಕ್ಕೆ ನಮ್ಮ ಸಹಕಾರ ಕೊಡಬೇಕು ಅಂತ ಹೇಳಿದ್ದಾರೆ. ಇದನ್ನು ನಮಗೋಸ್ಕರ ಮಾಡಿರೋವಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಥರ ವಿಚಾರಗಳಿಗೆ ನಾವು ಯಾರೂ ಮುಂದಕ್ಕೆ ಬರೋದೇ ಇಲ್ಲ. ದಯವಿಟ್ಟು ಏನು ಅವರು ನಿಮ್ಮ ಹೆಲ್ಮೆಟ್ ಇಲ್ಲ ಅಂದರೆ 500 ರೂಪಾಯಿ ಫೈನ್ ತಗೊತಾ ಇದ್ದಾರೆ. ನೀವೇ ಮುಂಚಿತವಾಗಿ ಅದೇ 500 ರೂಪಾಯಿ ಫೈನ್ ಕಟ್ಟೋ ಬದಲು ಅದೇ 500 ರೂಪಾಯಿ ಕೊಟ್ಟರೆ, ಒಂದು 600-700 ರೂಪಾಯಿ ಕೊಟ್ಟರೆ ಒಳ್ಳೆ ISI ಮಾರ್ಕ್ ಇರೋಂಥ ಒಂದು ಹೆಲ್ಮೆಟ್ ಸಿಗುತ್ತೆ. ದಯವಿಟ್ಟು ಅದನ್ನು ತಗೊಳ್ಳಿ. ನಮ್ಮ ಸೇಫ್ಟಿಗೋಸ್ಕರ ಅವ್ರು ಹೇಳ್ತಾ ಇದ್ದಾರೆ. ಇದನ್ನು ಎಲ್ಲರೂ ಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರೂ ಅವ್ರಿಗೇನು ಈಗ ಸರ್ಕಾರಿ ಅಧಿಕಾರಿಗಳು ನಮ್ಮ ಒಳಿತಿಗೋಸ್ಕರ ಅವ್ರು ಮಾಡ್ತಾ ಇರೋ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೈ ಜೋಡಿಸ್ಬೇಕು, ಸಹಕರಿಸಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.